ಎಲ್ಲ ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ನಮಸ್ಕಾರ ಹೇಳ ಇಲ್ಲ ಥ್ಯಾಂಕ್ಸ್ ಹೇಳ ಧನ್ಯವಾದ ಹೇಳಿದ್ರು ಏನೇ ನಾನು ಪದ ಯೂಸ್ ಮಾಡಿದ್ರು ಕೂಡ ತುಂಬಾ ಕಮ್ಮಿ, ಯಾಕಂದ್ರೆ ನೀವು ತೋರಿಸಿರೋಷ್ಟು. ಕನ್ನಡ ಚಿತ್ರರಂಗದ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ಅವರು ಜಾಮೀನು ಪಡೆದು ಹೊರಬಂದ ಬಳಿಕ ಅಭಿಮಾನಿಗಳೊಂದಿಗೆ ಕೆಲವು ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ಈ ವರ್ಷ ನನ್ನ ಹುಟ್ಟು ಹಬ್ಬ ಆಚರಿಸಿಕೊಳ್ಳುತ್ತಿಲ್ಲ. ಅಭಿಮಾನಿಗಳಲ್ಲಿ ನಟ ದರ್ಶನ್ ಕ್ಷಮೆಯಾಚನೆ ಮಾಡಿಕೊಂಡ ನಟ ದರ್ಶನ್ ಇತ್ತೀಚೆಗೆ ಜಾಮೀನು ಪಡೆದು ಹೊರಬಂದಿದ್ದಾರೆ. ಕಳೆದ ಕೆಲವು ತಿಂಗಳುಗಳಿಂದ ಭಾರೀ ಸಂಕಷ್ಟದಲ್ಲಿದ್ದ ನಟ ಇದೀಗ ತಮ್ಮೊಂದಿಗೆ ಬೆಂಬಲವಾಗಿ ನಿಂತ ಪ್ರತಿಯೊಬ್ಬರಿಗೂ ಧನ್ಯವಾದ ತಿಳಿಸಿದ್ದಾರೆ. ಅಲ್ಲದೆ ತಮ್ಮ ಹುಟ್ಟುಹಬ್ಬದ ಕುರಿತಾಗಿಯೂ ನಟ ಮಾತನಾಡಿದ್ದಾರೆ. ದರ್ಶನ್ ಅವರು ಮೊದಲ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ದು, ಹರಿದಾಡುತ್ತಿರುವ ವದಂತಿಗಳಿಗೆ ಕಿವಿಗೊಡದಿರಿ ಎಂದು ಹೇಳಿದ್ದಾರೆ. ಅಷ್ಟಕ್ಕೂ ನಟ ದರ್ಶನ್ ಹೊರಬಂದ ಮೇಲೆ ಫ್ಯಾನ್ಸ್ಗಾಗಿ ಏನು ಹೇಳಿಕೊಂಡಿದ್ದಾರೆ, ಆ ವಿಡಿಯೋ ಸಂದೇಶದಲ್ಲಿ ಏನಿದೆ ಎನ್ನುವ ವಿವರ ಇಲ್ಲಿದೆ. ನನ್ನ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ನಮಸ್ಕಾರ ಹೇಳಲಾ ಅಥವಾ ಥ್ಯಾಂಕ್ಸ್ ಹೇಳಲಾ? ಏನು ಹೇಳಿದರೂ ಅದು ತುಂಬಾನೇ ಕಡಿಮೆ. ಏಕೆಂದರೆ ನನ್ನ ಮೇಲೆ ನೀವು ತೋರಿಸಿರುವ ಪ್ರೀತಿ, ಅಭಿಮಾನವನ್ನು ಯಾವ ರೀತಿ ತೀರಿಸಬೇಕು ಎನ್ನುವುದು ತಿಳಿದಿಲ್ಲ. ಇವತ್ತು ಇಲ್ಲಿ ಕುಳಿತುಕೊಳ್ಳುವುದಕ್ಕೆ ಒಂದೇ ಒಂದು ಕಾರಣ, ಏನು ಅಂದರೆ ನನ್ನ ಬರ್ತ್ಡೇ ಬರುತ್ತಿದೆ. ನೀವು ತುಂಬಾನೇ ಆಸೆ ಪಟ್ಟಿದ್ದೀರಾ. ನನಗೂ ಪ್ರತಿಯೊಬ್ಬರನ್ನೂ ಭೇಟಿ ಮಾಡಿ ಥ್ಯಾಂಕ್ಸ್ ಹೇಳಬೇಕೆಂಬ ಆಸೆ ಇತ್ತು. ಪ್ರತಿ ಸಾರಿ ಬಂದಾಗಲೂ ಎಲ್ಲರಿಗೂ ನಿಂತುಕೊಂಡೇ ಧನ್ಯವಾದ ಹೇಳಿ ವಿಶ್ ತಗೋತಿದ್ದೆ ಎಂದು ದರ್ಶನ್ ಹೇಳಿದ್ದಾರೆ. ಇದರ ಜೊತೆಗೆ ನಟ ಧನ್ವೀರ್, ನಟಿ ರಚಿತಾ ರಾಮ್ ಹಾಗೂ ರಕ್ಷಿತಾ ಅವರಿಗೂ ನಟ ದರ್ಶನ್ ವಿಶೇಷವಾದ ಥ್ಯಾಂಕ್ಸ್ ಹೇಳಿದ್ದಾರೆ. ಅದು ನನ್ನ ಗೆಳತಿಯ ಆಸೆ, ರಕ್ಷಿತಾಗೆ ಕೊಟ್ಟ ಮಾತು ಈಡೇರಿಸ್ತೀನಿ ಎಂದ ನಟ ದರ್ಶನ್ ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ. ಬೆನ್ನು ನೋವಿನ ಸಮಸ್ಯೆಯಿಂದಾಗಿ ಅವರಿಗೆ ಓಡಾಡಲು ಸಾಧ್ಯವಾಗುತ್ತಿಲ್ಲ. ಈ ಕಾರಣಕ್ಕೆ ಅವರ ಮುಂದಿನ ಸಿನಿಮಾಗಳ ಬಗ್ಗೆ ಸಾಕಷ್ಟು ಊಹಾಪೋಹ ಹುಟ್ಟಿಕೊಂಡಿದೆ. ದರ್ಶನ್ ಅಡ್ವಾನ್ಸ್ ತಿರುಗಿಸಿದ್ದಾರೆ ಎಂದೆಲ್ಲ ಹೇಳಲಾಗಿತ್ತು. ಈ ಕುರಿತು ಅವರು ವಿಡಿಯೋ ಮಾಡಿ ಹರಿಬಿಟ್ಟಿದ್ದಾರೆ. ಅದರಲ್ಲಿ ಅವರು ಹಲವು ವಿಚಾರಗಳಿಗೆ ಸ್ಪಷ್ಟನೆ ನೀಡಿದ್ದಾರೆ. ದಯಮಾಡಿ ಯಾವುದೇ ಊಹಾಪೋಹಗಳಿಗೆ ಕಿವಿಕೊಡಬೇಡಿ. ಸೂರಪ್ಪ ಬಾಬು ಅವರಿಗೆ ನಾನು ಹಣವನ್ನು ಮರಳಿ ಕೊಟ್ಟಿದ್ದೇನೆ. ಇಂಡಸ್ಟ್ರಿಯಲ್ಲಿನ ಆಪ್ತರು ನನ್ನ ಬಳಿ ಅವರನ್ನು ಕರೆದುಕೊಂಡು ಬಂದಿದ್ದರು. ಈಗ ಸಮಯವೆಲ್ಲ ವ್ಯರ್ಥವಾಗಿದೆ. ಅವರ ಅಡ್ವಾನ್ಸ್ ಹಣ ಇಟ್ಟುಕೊಂಡರೆ ಅವರ ಕಮಿಟ್ಮೆಂಟ್ ಮತ್ತಷ್ಟು ಹೆಚ್ಚುತ್ತದೆ. ಮುಂದಿನ ದಿನಗಳಲ್ಲಿ ಒಳ್ಳೆಯ ಸಬ್ಜೆಕ್ಟ್ ಸಿಕ್ಕರೆ ಸಿನಿಮಾ ಮಾಡೋಣ ಎಂದು ಹೇಳಿದ್ದೇನೆ ಎಂದಿದ್ದಾರೆ ದರ್ಶನ್. ನಾನು ಪ್ರೇಮ್ ಸಿನಿಮಾ ಮಾಡಿಯೇ ಮಾಡುತ್ತೇವೆ. ನನ್ನ ಗೆಳತಿ ರಕ್ಷಿತಾಳ ಆಸೆ, ಹೀಗಾಗಿ ಮಾಡೇ ಮಾಡ್ತೀವಿ. ಕೆವಿಎನ್ ಪ್ರೊಡಕ್ಷನ್ ಒಂದಷ್ಟು ಸಿನಿಮಾ ಮಾಡ್ತಾ ಇದ್ದಾರೆ. ಹೀಗಾಗಿ ಸಿನಿಮಾ ಮಾಡದೇ ಇರುವವರ ಜೊತೆ ಮೊದಲು ಚಿತ್ರ ಮಾಡುತ್ತೇನೆ. ಪ್ರೀತಿ, ಪ್ರೋತ್ಸಾಹ ಹೀಗೆಯೇ ಇರಲಿ ಎಂದು ದರ್ಶನ್ ಹೇಳಿದ್ದಾರೆ. ಈ ಮೂಲಕ ಇವರ ಸಿನಿಮಾ ವಿಳಂಬಕ್ಕೆ ಕಾರಣ ತಿಳಿಸಿದ್ದಾರೆ. ದರ್ಶನ್ ಅವರು ಜೈಲಿನಲ್ಲಿ ಇದ್ದಾಗ ಅಭಿಮಾನಿಗಳು ಸಾಕಷ್ಟು ಬೆಂಬಲ ನೀಡಿದ್ದರು. ಈ ವಿಚಾರಕ್ಕೆ ಅವರಿಗೆ ಸಾಕಷ್ಟು ಖುಷಿ ಇದೆ. ಧನ್ವೀರ್, ರಚಿತಾ ರಾಮ್, ರಕ್ಷಿತಾಗೆ ಹಾಗೂ ನನ್ನ ಸೆಲೆಬ್ರಿಟಿಗಳಿಗೆ ಥ್ಯಾಂಕ್ಸ್. ನಾನು ಬೇರೆ ಭಾಷೆಗೆ ಹೋಗ್ತೀನಿ ಎನ್ನುವುದೆಲ್ಲ ಸುಳ್ಳು. ಇಲ್ಲಿ ಕೊಟ್ಟ ಪ್ರೀತಿ ನನಗೆ ಸಾಕು ಎಂದು ದರ್ಶನ್ ಹೇಳಿದ್ದಾರೆ. ಮಾತಾಡ್ತಾ ದರ್ಶನ್ ಎಮೋಷನಲ್. ಗಂಟಲು ಸರಿ ಮಾಡ್ಕೊಂಡು ದರ್ಶನ್ ಹೇಳಿದ್ದಿಷ್ಟು ದಾಸದರ್ಶನ್ ಎಮೋಷನಲ್ ಆದ್ರೆ? ಹೌದು, ಅವರ ಮಾತುಗಳನ್ನ ನೋಡ್ತಾ ಇದ್ರೆ ಹಾಗೆ ಅನಿಸುತ್ತದೆ. ಆರಂಭದಲ್ಲಿಯೇ ಎಮೋಷನಲ್ ಆಗಿದ್ದರು. ಆದರೆ ಮಾತಿನ ದಾಟಿಯಲ್ಲಿಯೇ ಅದು ತಿಳಿಯುತ್ತಿತ್ತು. ಹಾಗಂತ ಕಣ್ಣೀರು ಹಾಕೋ ಕೆಲಸವನ್ನ ದಾಸದರ್ಶನ್ ಮಾಡಲಿಲ್ಲ. ಆದರೆ ಅವರ ಮಾತಿನಲ್ಲಿ ಒಂದು ನೋವು ಇತ್ತು ಬಿಡಿ. ದರ್ಶನ್ ಎಂದು ಎಮೋಷನಲ್ ಆದವರೇ ಅಲ್ಲ. ಇಲ್ಲಿವರೆಗಿನ ಇಷ್ಟು ವರ್ಷದ ಜರ್ನಿಯಲ್ಲಿ ಆ ರೀತಿಯ ಕ್ಷಣಗಳು ಕಡಿಮೆನೆ ಅಂತಲೂ ಹೇಳಬಹುದು. ವೀಕೆಂಡ್ ವಿತ್ ರಮೇಶ್ ಶೋದಲ್ಲೂ ಆ ರೀತಿಯ ದೃಶ್ಯಗಳು ಇಲ್ಲ ಅಂತಲೂ ಹೇಳಬಹುದೇನೋ. ಆದರೆ ಇದೀಗ ಸಡನ್ ಆಗಿಯೇ ವಿಡಿಯೋ ಮಾಡಿ ತಮ್ಮ ಮನದ ಮಾತು ಹೇಳಿದ ದರ್ಶನ್ ಎಮೋಷನಲ್ ಅನಿಸಿಯೇ ಬಿಟ್ಟರು. ನೋಡಿ, ದರ್ಶನ್ ಮೊದಲಿನ ತರ ಇಲ್ಲ ಬಿಡಿ, ಕೊಂಚ ಡಲ್ ಅನಿಸುತ್ತಾರೆ. ಮಾತಿನಲ್ಲೂ ಆ ಒಂದು ಗತ್ತು ಒಂದು ಹಂತಕ್ಕಿದೆ. ಅದು ಬಿಟ್ರೆ ಆರಂಭದಲ್ಲಿ ಕೊಂಚ ಎಮೋಷನಲ್ ಅನಿಸುತ್ತಾರೆ. ಮಾತು ಆರಂಭಿಸಿದಾಗಲೇ ಮಾತು ಪೂರ್ತಿಯಾಗಿಯೇ ಹೊರಗೆ ಬರೋದೇ ಇಲ್ಲ. ಅದಕ್ಕೆ ಗಂಟಲು ಸರಿ ಮಾಡಿಕೊಳ್ತಾರೆ. ಆಗಲೇ ಎಲ್ಲೋ ಒಂದು ಕಡೆಗೆ ಇವರ ಮನದಲ್ಲಿ ನೋವು ಇದೆ ಅನಿಸುತ್ತದೆ. ಆ ರೀತಿನೇ ಮಾತು ಆರಂಭಿಸಿದ ದರ್ಶನ್ ಎಲ್ಲವನ್ನೂ ಹೇಳಿಕೊಂಡಿದ್ದಾರೆ. ಗಾಳಿ ಮಾತಿಗೆ ಕಿವಿಗೊಡಬೇಡಿ. ನಾನು ಅಡ್ವಾನ್ಸ್ ಕೊಟ್ಟಿದ್ದೇನೆ. ಸೂರಪ್ಪ ಬಾಬು ಅವರಿಗೆ ಅದರ ಅವಶ್ಯಕತೆ ಇತ್ತು. ಅದಕ್ಕೇನೆ ವಾಪಸ್ ದುಡ್ಡು ಕೊಟ್ಟಿದ್ದೇನೆ. ಹಾಗೆ ನಾನು ಕನ್ನಡ ಬಿಟ್ಟು ಬೇರೆ ಭಾಷೆಯ ಸಿನಿಮಾ ಮಾಡೋ ಮಾತೇ ಇಲ್ಲ. ಹಾಗಾಗಿ ಯಾವುದೇ ಗಾಳಿ ಸುದ್ದಿಗೆ ಕಿವಿಗೊಡಬೇಡಿ ಅಂತಲೇ ದರ್ಶನ್ ಹೇಳಿಕೊಂಡಿದ್ದಾರೆ.
ದರ್ಶನ್ ಮತ್ತು ಜೋಗಿ ಪ್ರೇಮ್ ಚಿತ್ರ ಆಗೋದೇ ಇಲ್ಲ, ಅದು ಸ್ಟಾಪ್ ಆಗಿದೆ. ದರ್ಶನ್ ಕೆವಿಎನ್ ಸಂಸ್ಥೆಗೆ ದುಡ್ಡು ವಾಪಸ್ ಕೊಟ್ಟಿದ್ದಾರೆ. ಹಾಗೊಂದು ಸುದ್ದಿ ಮೊನ್ನೆಯಿಂದಲೇ ಇತ್ತು. ಅದಕ್ಕೆ ರಿಯಾಕ್ಟ್ ಮಾಡಿರೋ ದರ್ಶನ್ ಒಂದು ಮಾತು ನೇರವಾಗಿಯೇ ಹೇಳಿದ್ದಾರೆ. ನೋಡಿ, ನನ್ನ ಮತ್ತು ಜೋಗಿ ಪ್ರೇಮ್ ಚಿತ್ರ ನಿಂತು ಹೋಗಿಲ್ಲ, ಅದು ಶುರು ಆಗುತ್ತದೆ. ನನ್ನ ಸ್ನೇಹಿತೆ ರಕ್ಷಿತಾಗೋಸ್ಕರ ಆ ಚಿತ್ರವನ್ನ ಮಾಡುತ್ತೇನೆ. ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಹಾಗೆ ಬೇರೆ ಚಿತ್ರಗಳು ತಡ ಆಗಿವೆ, ಆದರೆ ಯಾವುದೂ ನಿಲ್ಲೋದಿಲ್ಲ, ಎಲ್ಲವೂ ಆಗುತ್ತವೆ ಅನ್ನೋ ಅರ್ಥದಲ್ಲಿಯೇ ದರ್ಶನ್ ಹೇಳಿಕೊಂಡಿದ್ದಾರೆ. ದರ್ಶನ್ ಸಿನಿಮಾ ಜೀವನದಲ್ಲಿ ಜನ್ಮದಿನ ತುಂಬಾನೇ ಮಹತ್ವದ ವಿಷಯವೇ ಆಗಿರುತ್ತದೆ. ಆ ಒಂದು ದಿನ ತಮ್ಮ ಅಭಿಮಾನಿಗಳಿಗೇನೆ ಮೀಸಲು ಇಟ್ಟಿರುತ್ತಾರೆ. ಆದರೆ ಈ ಸಲ ಅದು ಸಾಧ್ಯವೇ ಆಗೋದಿಲ್ಲ. ಕಾರಣ, ದರ್ಶನ್ಗೆ ಬೆನ್ನು ನೋವಿನ ತೊಂದರೆ ಇದೆ. ಅದನ್ನ ಆಪರೇಷನ್ ಮಾಡಿಸಿಕೊಂಡು ಆದಷ್ಟು ಬೇಗ ಸಿಗುತ್ತೇನೆ ಅಂತಲೂ ದರ್ಶನ್ ಹೇಳಿಕೊಂಡಿದ್ದಾರೆ ಅಂತಲೂ ಹೇಳಬಹುದು. ರಚಿತಾ ರಾಮ್ಗೆ ತುಂಬಾ ಥ್ಯಾಂಕ್ಸ್. ಹೌದು, ವಿಶೇಷ ವಿಡಿಯೋ ಮಾಡಿರುವ ಡಿ ಬಾಸ್ ದರ್ಶನ್ ತೂಗುದೀಪ್ ಅವರು ಇದೀಗ ತಮ್ಮ ಅಭಿಮಾನಿಗಳ ಜೊತೆಗೆ ಮುಕ್ತವಾಗಿ ಮಾತನಾಡಿದ್ದಾರೆ. ಇದೇ ಸಮಯದಲ್ಲಿ ಕಷ್ಟದ ಜೊತೆಗೆ ಸಾಥ್ ನೀಡಿದ್ದ ರಚಿತಾ ರಾಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳಿದ್ದು, ರಕ್ಷಿತಾ ಅವರನ್ನು ಕೂಡ ನೆನಪು ಮಾಡಿಕೊಂಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಧನ್ವೀರ್ ಗೌಡ ಅವರಿಗೂ ಧನ್ಯವಾದ ಅರ್ಪಿಸಿದ್ದಾರೆ ಡಿ ಬಾಸ್ ದರ್ಶನ್ ಅವರು. ಮೂವರ ಸಹಾಯ ನೆನೆದ ಡಿ ಬಾಸ್ ದರ್ಶನ್ ತೂಗುದೀಪ್ ಅವರು ಜೈಲಿಗೆ ಹೋದ ಸಮಯದಲ್ಲಿ ಕೂಡ ಅವರ ಬಗ್ಗೆ ರಚಿತಾ ರಾಮ್ ಅವರು ಮುಕ್ತವಾಗಿ ಹೆಮ್ಮೆಯಿಂದ ಮಾತನಾಡಿದರು. ಹಾಗೆ ರಕ್ಷಿತಾ ಕೂಡ ಈ ಬಗ್ಗೆ ಮಾತನಾಡಿ ಡಿ ಬಾಸ್ ದರ್ಶನ್ ಅವರ ಪರ ನಿಂತಿದ್ದರು. ಧನ್ವೀರ್ ಅವರು ದರ್ಶನ್ ಅವರಿಗೆ ಸ್ವಂತ ತಮ್ಮನ ರೀತಿ ನಿಂತು ಕಷ್ಟದ ಸಮಯದಲ್ಲಿ ಹೋರಾಡಿದ್ದರು. ಈ ಎಲ್ಲಾ ವಿಚಾರಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಇದೀಗ ಡಿ ಬಾಸ್ ದರ್ಶನ್ ತೂಗುದೀಪ್ ಅವರು ಈ ಮೂವರಿಗೂ ಕೃತಜ್ಞತೆ ಸಲ್ಲಿಸಿದ್ದಾರೆ. ಒಟ್ನಲ್ಲಿ ಡಿ ಬಾಸ್ ದರ್ಶನ್ ತೂಗುದೀಪ್ ಅವರ ಅಭಿಮಾನಿಗಳು ವಿಡಿಯೋ ಮೂಲಕ ತಮ್ಮ ನೆಚ್ಚಿನ ನಟ ಮಾತನಾಡಿರುವುದು ನೋಡಿ ಖುಷಿಯಾಗಿದ್ದಾರೆ. ಹಾಗೆ ಮತ್ತಷ್ಟು ಬೆಂಬಲ ನೀಡುತ್ತಿದ್ದಾರೆ ಕೂಡ. ಆದಷ್ಟು ಬೇಗ ಮುಂದಿನ ಸಿನಿಮಾ ಬರಲಿ, ನಾವೇ ನಿಂತು ಆ ಚಿತ್ರ ಗೆಲ್ಲುವಂತೆ ಮಾಡುತ್ತೇವೆ ಅಂತಿದ್ದಾರೆ ಅಭಿಮಾನಿಗಳು.